ಬಸ್ ಎಲೆಕ್ಷನ್ ಇಲ್ಲಿ ಫುಲ್ ಜೋರಾಗಿ ನಡೀತಿದ್ಯಾ? ತುಂಬ ಜೋರ ನಡೀತಿದೆ. ಯಾರು ಗೆಲ್ಬೋದಣ್ಣ? ಸೋಮಣ್ಣವ್ರು ಪಕ್ಕಾ ಶೂರ್. ಯಾಕೆ? ಮುದ್ದನ್ಮೇಗೌಡರು ಕಾಂಗ್ರೆಸ್ ಒಮ್ಮೆ ರಾಷ್ಟ್ರದಲ್ಲಿ ಮೋದಿ ಬೇಕು, ರಾಜ್ಯದಲ್ಲಿ BJP ಬೇಕು. ಬಂದರೆ ತುಮಕೂರು ಸುರಕ್ಷಿತವಾಗಿರುತ್ತೆ BJP ಬಂದರೆ. ಮುದ್ದನ್ಮೇಗೌಡರು ಇಲ್ಲಿನ ಲೋಕಲ್ ಅವರು ಅಂತವ್ರು ಮತ್ತೆ ವಿ ಸೋಮಣ್ಣ ಅವರು ಆಚೆ ಕಡೆಯಿಂದ ಬಂದವ್ರೆ ಅಂತ ತುಂಬಾ ಜನ ಅಂತಿದ್ದಾರೆ. ಮೋದಿ ಬೇಕ್ರಿ, ರಾಷ್ಟ್ರದಲ್ಲಿ ಮೋದಿ ಬೇಕ್ರಿ. ಅವ್ರ ಮುಖ ನೋಡ್ಕೊಂಡು ಇಲ್ಲಿ ಖಂಡಿತ ಇರೋದೇ ಮೋದಿ ವರ್ಚಸ್ಸು. ಅಣ್ಣ ಇವಾಗ ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕಾಂಗ್ರೆಸ್ ಮಾಡೋದೆಲ್ಲ ಓಕೆನೆ. ಬಸ್ ಶಕ್ತಿ ಯೋಜನೆ ಮಾಡಿದ್ದು ಭಾಳ ತಪ್ಪು. ಒಂದು ಬಸ್ನಲ್ಲಿ 15 ಜನ ಕೂಲಿ ಮಾಡ್ತೀವಿ. ಗ್ರೀಸ್ ಹೊಡೆಯೋರಿಂದ ಹಿಡ್ಕೊಂಡು, ಗಾಡಿ ತೊಳೆಯೋರಿಂದ ಹಿಡ್ಕೊಂಡು, ಡ್ರೈವರ್, ಕಂಡಕ್ಟರ್, ಯಜಮಾನರಿಂದ ಉಳಿಬೇಕು. ಇವತ್ತು ಅರ್ಧ ಜನ ಬಸ್ ಕತ್ತುತ್ತಾ ಇಲ್ಲ. ನಾವು ತಿಂಗಳಗಟ್ಟಲೆ ಕೂಲಿ ಇಲ್ದಂಗೆ ಮನೆಗೆ ಇದ್ದೀವಿ. ಕಲೆಕ್ಷನ್ ಇಲ್ಲದಕ್ಕೆ ಬಸ್ಗಳು ನಿಲ್ಲಿಸೋರು ಯಜಮಾನರು. ಎಲ್ಲಿಂದ ಬರ್ತೈತೆ ಕಲೆಕ್ಷನ್ನು? ಇದು ಶಕ್ತಿ ಯೋಜನೆ ಬದಲು ಒಂದು ಗ್ರಾಮೀಣದಲ್ಲಿ ನ್ಯಾಯವಾಗ ಹಾಸ್ಪಿಟ್ಲುಗಳಿಲ್ಲ. ಒಂದು ಯಾವುದೊಂದು ತಾಲೂಕಲ್ಲಿ ಹೈಟೆಕ್ ಹಾಸ್ಪಿಟ್ಲು, ಒಂದು ಹೋಬಳಿಯಲ್ಲಿ ಒಂದು ನ್ಯಾಯವಾದ ಹಾಸ್ಪಿಟ್ಲು, ಊರುಗಳಲ್ಲಿ ಗ್ರಾಮೀಣದಲ್ಲಿ ಮಾಮೂಲಿ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಮಕ್ಕಳಿಗೆ ಒಳ್ಳೆ ಊಟ, ಫೀಸು, ಬಟ್ಟೆ ಅಂತ ಒಳ್ಳೆ ನೀಟಾಗಿ ಕೊಟ್ಟು ಅದನ್ನು ಯೋಚನೆ ಮಾಡಬೇಕಾಯ್ತು. ಇವತ್ತೇನು ಹಿಂಗು 2,000 ತಗೊಂಡು ಯಾರಿಗೇನು ಗಂಡುಗಳಿಗೆ ಕೊಡ್ತಾ ಇಲ್ಲ. ಗಂಡುಗಳು ನಡುಮಗ್ಳು ಮಾಡ್ಕೊಂತವ್ರೆ, ತಾಯಿ ಮಕ್ಕಳು ನಡುಮಗ್ಳು ಮಾಡ್ಕೊಂತಾರೆ. 2,000 ತಗೊಂಡು 2,000ದಿಂದ ಏನು ಪ್ರಯೋಜನ ಬರ್ತಾ ಇಲ್ಲ. ನೀವು ಪಕ್ಷ ನೋಡ್ಕೊಂಡು ಓಟ್ ಹಾಕ್ತೀರಾ, ವ್ಯಕ್ತಿ ನೋಡ್ಕೊಂಡು ಓಟ್ ಹಾಕ್ತೀರಾ? ನಾವು ಪಕ್ಷ ನೋಡಿ ಓಟ್ ಹಾಕ್ತಿದ್ವಿ. ಬಟ್ ಶಕ್ತಿ ಯೋಜನೆ ಆದಮೇಲೆ ಪಕ್ಷ ನೋಡ್ಕೊಂಡು ಓಟ್ ಹಾಕಂಗಾಗಿದೆ. ಇವಾಗ BJPಗೆ ಓಟ್ ಹಾಕಂಗಾಗಿದೆ. ಮುದ್ದನ್ಮೇಗೌಡರು ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಿ? ಚೆನ್ನಾಗಿರುತ್ತೆ. ವಿ ಸೋಮಣ್ಣ ಅವ್ರು ಬಂದರೆ ಎಲ್ಲ ಇರೋದು ನಾನೇ ಕುಡಿಕೊಳ್ಳೋದು. ಇಲ್ಲಿನವ್ರು ಬೇಕು ನಿಮ್ಗೆ? ಇಲ್ಲಿರೋರು ಬೇಕು ನಮಗೆ. ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು ಯಾರಿಗೂ ಪರ್ಫೆಕ್ಟ್ ಆಗಿ ಇದೇ ಗೊತ್ತಿಲ್ಲ, ಅಷ್ಟು ಹೀಟಾಗಿ ನಡೀತಿದೆ ಇಲ್ಲಿ ಎಲೆಕ್ಷನ್. ಇಲ್ಲಿ ನಾವು ಮಾತ್ರ ಮುದ್ದನ್ಮೇಗೌಡರು ಸಪೋರ್ಟ್ ಮಾಡ್ತೀವಿ ಸರ್. ಏನಕ್ಕೆ ಅಣ್ಣ? ಅವ್ರು ಇಲ್ಲಿ ಲೋಕಲ್ನವ್ರೆ, ಹಂಗಾಗಿ. ವಿ ಸೋಮಣ್ಣ ಅವರು ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ನಮ್ಗೇನಿದ್ರು ಮುದ್ದನ್ಮೇಗೌಡರು ಬರಬೇಕು. JDS ಮತ್ತು BJP ಮೈತ್ರಿ ಆಗಿದೆ. ಆದ್ರೂ ನಾವು JDS ಅಲ್ಲಿ ಇದ್ದಿದ್ದು, ಈಗ ಮುದ್ದನ್ಮೇಗೌಡರ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀವಿ. JDS ಅಲ್ಲಿ ಇದ್ದು BJP ಮಾತ್ರ ಹೋಗಲ್ಲ 90% ಮುದ್ದನ್ಮೇಗೌಡ್ರೆ. ಈ ರಾಜಕೀಯ ವ್ಯಕ್ತಿಗಳಿಂದಲೇ ಜನಾಂಗ ಹಾಳಾಗಿ ಹೋಗ್ತಾ ಇರೋದು. ಆ ಬೆವರ್ಸಿಗಳು 15 ಜನ ಹಿಂದೂ, ನಾನು ಒಬ್ಬ ಮುಸ್ಲಿಮ್ಸ್ ಇದ್ದೀನಿ, ನಾವೆಲ್ಲ ಒಂದಾಗಿದ್ದೀವಿ. ಇವರು ರಾಜಕೀಯಕ್ಕೋಸ್ಕರ ಜನಗಳನ್ನ ತಂದಿಕ್ಕೋದು, ಹಲಾಲು, ಹಿಜಾಬು, ಹಾಲು ಮೂಳು ಅಂತ ಹಾಳು ಮಾಡಿಕೋದು ರಾಜಕೀಯದವರು. ಅದೆಲ್ಲ ಹೋಗ್ಬೇಕು, ಅವೆಲ್ಲ ಹೋಗ್ಬೇಕು. ಏನು ಗೊತ್ತಾ, ಎಲ್ಲ ಜನ ಒಂದೇನೆ. ಈ ಸರಿ ಎಲೆಕ್ಷನ್ ಅಲ್ಲಿ ಯಾರು? ಮುದ್ದನ್ಮೇಗೌಡರು. ಯಾಕೆ? ಒಳ್ಳೆ ಮನುಷ್ಯ, ಬೆಳಗ್ಗೆ ಎದ್ರೆ ಕೈಗೆ ಸಿಗ್ತಾರೆ. ಇವ್ನು ಎಲ್ಲಿಂದನೋ ಬಂದ್ಬಿಟ್ಟು ಗೆದ್ದೋದ್ರೆ ದುಡ್ಡಿನ ಮೇಲೆ ಬಂದಿರೋದು. ಆಮೇಲೆ JDS ಮೈತ್ರಿ ಮಾಡ್ಕೊಳ್ಳೋದು ಅಪವಿತ್ರ ಮೈತ್ರಿ. ಅವ್ರ ಮನೆ ಸ್ವಾರ್ಥಕ್ಕಾಗಿ ಇಬ್ಬರಿಗೆ ಸೀಟ್ ತಗೊಳಕ್ಕೆ, ಒಬ್ಬ ಬಳಿಂಗ್ ಒಬ್ಬಂಗೆ ಸೀಟ್ ತಗೊಳೋದು. ಕುಮಾರಸ್ವಾಮಿ ಮಗಬ್ಬ, ಇವನೊಬ್ಬ, ಮನೆ ಕುಟುಂಬಕ್ಕೆ ಇವ್ರು ಮೈತ್ರಿ ಮಾಡ್ಕೊಂಡಿರೋದು. ಮುದ್ದನ್ಮೇಗೌಡರು ಲಾಸ್ಟ್ ಟೈಮ್ BJP ಇದ್ರು. BJPಗಿದ್ರು ಅವಕಾಶವಾದಿ. ಈಗ ಎಲ್ಲರೂ ಹೋಗ್ತಾರೆ, ಯಾರ್ಯಾರು ಹೋಗಿಲ್ಲ, ಎಲ್ಲರೂ ಹೋಗಿರ್ತಾರೆ, ಬಂದಿರ್ತಾರೆ. ಆದ್ರೂ ಮುದ್ದನ್ಮೇಗೌಡ ಒಳ್ಳೆ ಮನುಷ್ಯ. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ವ್ಯಕ್ತಿ ನೋಡಿ ಓಟ್ ಹಾಕೋದು. ಕಾಂಗ್ರೆಸ್ ಕಡೆಯಿಂದ ಇವಾಗ 2,000 ರೂಪಾಯಿ ಕೊಟ್ಟಿದ್ದಾರೆ, ಮತ್ತೆ ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. ಇದೆಲ್ಲ ಬರ್ತಿದೆಯಾ ನಿಮಗೆ? ಬರ್ತಾ ಇದೆ. ಈ ಸಲ ಓಟ್ ಯಾರಿಗೆ ಹಾಕ್ತಿದ್ರು? ಯಾರಿಗೆ ನಮಗೆ ಹೆಲ್ಪ್ ಮಾಡ್ಯಾರೋ ಅವ್ರಿಗೆ ಹಾಕೋಣ. ಅದು ಯಾರು ಹೆಲ್ಪ್ ಮಾಡ್ತಿದ್ದಾರೆ? BJP ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಮುದ್ದನ್ಮೇಗೌಡರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ, BJP ಕಡೆಯಿಂದ ವಿ ಸೋಮಣ್ಣ ಅವರು ನಿಂತಿದ್ದಾರೆ. ಯಾರಿಗೆ ಹಾಕ್ತೀರಾ ಓಟು? ಕಾಂಗ್ರೆಸ್ಸಿಗೆ ಹಾಕನ್ಬಿಡಿ. ಮುದ್ದನ್ಮೇಗೌಡರಿಗ? ಯಾಕೆ? ನಮಗೆ ಯಾರು 2,000 ತಿರ್ಗಾ ಫ್ರೀಯಾಗಿ ಯಾರು ಬಿಟ್ಟವ್ರು ಅವ್ರಿಗೆ ಹಾಕೋಣ ಅಂತ. ಇಲ್ಲಿ ಎಲ್ಲರೂ ವ್ಯಕ್ತಿ ನೋಡಿ ಓಟ್ ಹಾಕ್ತಾರಾ, ಪಕ್ಷ ನೋಡಿ ಓಟ್ ಹಾಕ್ತಾರಾ ನಿಮ್ಮ ಪ್ರಕಾರ? ವ್ಯಕ್ತಿ ಪಕ್ಷ ಅಲ್ಲ, BJP ಗೊತ್ತು, ಎಲ್ಲ ಜನಗೂ ಗೊತ್ತು. ಬರೇ ಅವರು ಮಸೀದಿ, ಮಂದಿರ, ಇದು ಜಾತಿ ಪಾತಿ ಅಂತ ಲೆಕ್ಕಾಚಾರ ಅವ್ರದ್ದು. ಅದು ಇವರು ಇದು ಮಾಡ್ತೇವೆ, ಅದು ಮಾಡ್ತೀವಿ, ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಿಂದ. ಅದು ಬಿಟ್ಟರೆ ಬೇರೆ ಅವ್ರ ತವ ಏನು ಇದೇ ಇಲ್ಲ. ಇವ್ರು ಅಂದರೆ ಎಲ್ಲ ಕಾಂಗ್ರೆಸ್ ಒಳ್ಳೇದು ಮಾಡ್ತಾವ್ರೆ, ಒಳ್ಳೇದಾಗಿ ಬಂದೈತೆ. ಇಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಒಳ್ಳೆ ನಡೆಸ್ತಾ ಇದ್ದಾರೆ. ಅವರೇ ಬರೋದು, ಮುದ್ದನ್ಮೇಗೌಡರೇ ಗೆಲ್ಲೋದು. ಮಿಷಿನ್ ತೆಗ್ದಿದ್ರೆ ಮಾತ್ರ ಕಾಂಗ್ರೆಸ್. ಯಾವ ಕಾರಣಕ್ಕೂ ಮಿಷಿನ್ ತೆಗಿಬೇಕು. EVM ಮಿಷಿನಿಂದ ಮಾತ್ರ BJP ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಯಾವ ಕಾರಣಕ್ಕೂ BJP ಬರಲ್ಲ. ಮಿಷಿನ್ ಇದ್ದರೆ ಮಾತ್ರ BJP ಬರೋಕ್ಕೆ ಸಾಧ್ಯ, ಅದಂತೂ ಸತ್ಯ. ಲಾಸ್ಟ್ ಟೈಮು ಇಲ್ಲಿ ಕಾಂಗ್ರೆಸ್ ಅಧಿಕಾರ ಬಂತಲ್ಲ, ಆವಾಗಲೂ ಆ ಮಿಷಿನೇ ಇತ್ತು. ಆ ಮಿಷಿನ್ ಇತ್ತು ಅಂದರೆ ಸರ್ಕಾರ ಅವಾಗ ಕಾಂಗ್ರೆಸ್ ಇತ್ತು. ಇವ್ರದ್ದು ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರ, ಕಾಂಗ್ರೆಸ್ಸೇ ಬರೋದು. ಯಾವ ಕಾರಣಕ್ಕೆ ಕಾಂಗ್ರೆಸ್ಸೇ ಬರೋದು ಇಲ್ಲಿ. ಸರ್, ನಾವು ಸಿವಿಲ್ ಬಸ್ಸಲ್ಲಿ ಪ್ರತಿಯೊಬ್ಬರೂ ಸಮೇತ ವರ್ಕರ್ಗಳು ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಮಾಡಿರೋಂಥ ಒಂದು ಈ ಶಕ್ತಿ ಯೋಜನೆ ಏನಿದೆ, ಆ ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಪ್ರತಿಯೊಬ್ಬರು ನಮ್ಮ ಸಿವಿಲ್ ವರ್ಕರ್ಗಳು ಏನಿದ್ದಾರೆ, ಪ್ರತಿಯೊಬ್ಬರು ಅವ್ರ ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗ್ತಿಲ್ಲ.
ಯಾಕೆ ಅಂದರೆ ಇಲ್ಲಿ ಒಬ್ಬ ಮ್ಯಾನೇಜರ್ ಇರ್ಬೋದು, ಒಬ್ಬ ಏಜೆಂಟ್ ಇರ್ಬೋದು, ಒಬ್ಬರು ಲೈನ್ ಕಂಡಕ್ಟರ್ ಇರ್ಬೋದು, ಅವ್ರ ಹೆಂಡತಿ ಗಾಡಿ ತೊಳೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಅವ್ರ ಹೆಂಡತಿ ಮಕ್ಕಳು ಸುಮಾರು ಸಂಸಾರಗಳು, ಸುಮಾರು ಕುಟುಂಬಗಳು ಬೀದಿ ಬಂದವೆ ಇವತ್ತು. ಸೋಮಣ್ಣವ್ರು ಬಂದರೆ ಬಿ ಜೆ ಪಿ ಇರ್ತೈತೆ, ಸೆಂಟ್ರಲ್ನಲ್ಲಿ ಮೋದಿ ಇರ್ತಾರೆ, ಕೆಲಸ ಮಾಡಿಸ್ತಾರೆ. ಮೇಯ್ನ್ ರೋಡ್ಗಳು ಕರೆಕ್ಟಾಗಿಲ್ಲ. ಒಂದು ಮೇನ್ ಇನ್ನೊಂದು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ವ್ಯವಸ್ಥೆ ಸರಿ ಇಲ್ಲ. ನೈಟ್ 10 ಗಂಟೆ ಆದಮೇಲೆ ಒಂದು ಹೆಣ್ಮಗ ಬಸ್ ಸ್ಟ್ಯಾಂಡಾಗ ಓಡಾಡೋಂಗಿಲ್ಲ. ಇಲ್ಲಿ ಮೇಯ್ನು ಒಂದು ಲೈಟ್ ಇಲ್ಲ, ನ್ಯಾಯವಾಗಿ ಒಂದು ಲೈಟ್ ಇಲ್ಲ, ಒಂದು ಸ್ಪೀಕರ್ ಇಲ್ಲ, ಒಂದು ಬಸ್ ಇಲ್ಲ ನೈಟು. ಅದು ವ್ಯವಸ್ಥೆ ಸರಿ ಮಾಡಿ. ಒಂದು ಕ್ಯಾಮ್ರಾ ಇಲ್ಲ ಮೇಯ್ನು. ಒಂದು ಹೆಣ್ಮಗು ಇವಾಗ ನಮ್ಮನೆ ಇರುತ್ತೆ, ನಿಮ್ಮನೆ ಇರುತ್ತೆ ಹೆಣ್ಮಗು, ಒಂದು ನೈಟ್ ಒಂದು ಹೆಣ್ಮಗು ಬರೋಂಗಿಲ್ಲ ಇಲ್ಲಿ. ಸೊ ಫ್ರೆಂಡ್ಸ್, ಇವಾಗ ಕೇಳಿಸ್ಕೊಂಡ್ರಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಎಲ್ಲರ ಮಾತುಗಳು. ಸೊ ಇವಾಗ ಬೇರೆ ಕಡೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.